ಹಾಯ್ 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 ಫ್ರೆಂಡ್ಸ್ ಇದು ಸಾಟರ್ಡೆ ಬ್ಲಾಗು. ವರಮಹಾಲಕ್ಷ್ಮಿ ಆದ ಮರುದಿನ ಇನ್ನೇನು ಸ್ನಾನ ಎಲ್ಲ ಆಯಿತು ಫ್ರೆಂಡ್ಸು. ಇವಾಗ ನಾನು ನಿನ್ನೆನೇ ಕಳಸನ ಸ್ವಲ್ಪ ಕದಲಿಸಿದ್ದೆ. ಇವತ್ತು ಸ್ವಲ್ಪ ನೈವೇದ್ಯ ಮಾಡಿಬಿಟ್ಟು ಇವತ್ತು ಎಲ್ಲವನ್ನು ಎತ್ತಿಡ್ತಾ ಇದ್ದೀನಿ. ನೋಡ್ಬೋದು ಇವಾಗ ಬೆಳಗ್ಗೆ ಪೂಜೆ ಎಲ್ಲ ಆಯಿತು. ನಂದು ಸ್ವಲ್ಪ ಕೇಸರಿ ಬಾತ್ ಥರ ಮಾಡಿದ್ದೆ, ನೈವೇದ್ಯಕ್ಕೆ ಶಿರಾ ಮಾಡಿದ್ದೆ. ಮಗನ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಸಾಟರ್ಡೆ ಫುಲ್ ಡೇ ಇದೆ ಅವರಿಗೆ. ಹಸ್ಬೆಂಡ್ ಕೂಡ ಹೋದರು. ಈಗ ನಾನು ನನ್ನ ಕೆಲಸನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅವ್ರನ್ನ ಕಳಿಸ್ಬಿಟ್ಟು. ನಿನ್ನೆದೇ ಪಲ್ಯ ಎಲ್ಲ ಇತ್ತು, ಹಾಗಾಗಿ ಚಪಾತಿ ಮಾಡಿದ್ದೆ ಬೆಳಗ್ಗೆ. ಪೂಜೆ ಎಲ್ಲ ಚೆನ್ನಾಗಾಯಿತು ನಿನ್ನೆ. ಹಾಗೆ ಇವತ್ತು ಪೂಜೆ ಇವನ್ನೆಲ್ಲ ತೆಗಿಬೇಕು ಅಂದರೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಎಷ್ಟು ಚೆನ್ನಾಗಿ ಮಾಡಿರ್ತೀವಿ, ಇವಾಗೆಲ್ಲ ತೆಗಿಬೇಕಲ್ವ. ಹಾಗಾಗಿ ಮೊದಲು ಹೂವೆಲ್ಲ ತೆಗೆದಿಟ್ಟೆ. ನೋಡ್ಬೋದು ಫ್ರೆಂಡ್ಸು, ನಾನು ಒಂದೊಂದೇ ವಸ್ತುಗಳನ್ನು ಎಲ್ಲ ನೀಟಾಗಿ ಎತ್ತಿ ಇಡ್ತಾ ಇದ್ದೀನಿ. ಕಳಸಕ್ಕೆ ಹಾಕಿದ್ದ ನೀರನ್ನು ನಾವು ಏನು ಮಾಡಬೇಕಂದ್ರೆ ಮನೆಗೆಲ್ಲ ಚಿಂಬಿಸಬೇಕು. ಮನೆಗೆಲ್ಲ ಚಿಂಬಿಸ್ಬಿಟ್ಟು ಆಮೇಲೆ ತುಳಸಿ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ಹಾಕಬೇಕು ಉಳಿದಿರೋ ನೀರನ್ನು. ಹಾಗೆ ಫ್ರೆಂಡ್ಸು, ಒಂದು ವಿಚಾರ ಏನಪ್ಪ ಅಂದರೆ, ನಾವು ಕಳಸಕ್ಕೆ ಏನೇನೆಲ್ಲ ಹಾಕಬೇಕು ಅಂತ ನೋಡಿರ್ತೀವಿ. ಇವೆಲ್ಲ ಡ್ರೈ ಫ್ರೂಟ್ಸ್ ಆಗಲಿ, ಏಲಕ್ಕಿ, ಲವಂಗ ಮತ್ತು ಕವಡೆ, ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಎಲ್ಲ ಇರ್ತಾವಲ್ವ, ಅವನ್ನೆಲ್ಲ ಕಳಸಕ್ಕೆ ಹಾಕಬೇಕು ಅಂತಾರೆ. ಬಟ್ ಆ ತಪ್ಪನ್ನು ಯಾರೂ ಮಾಡಬೇಡಿ. ಕವಡೆ, ಕಮಲದ ಬೀಜ ಮತ್ತು ಇವೆಲ್ಲ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ನಾವು ಒಂದು ಅಕ್ಕಿ ಹಾಕಿರ್ತೀವಿ ಕೆಳಗಡೆ, ಅದರಲ್ಲಾದರೂ ಹಾಕಬೇಕು ಕಳಸದಲ್ಲಿ. ಇಲ್ಲಾಂದರೆ ಒಂದು ಪ್ಲೇಟಲ್ಲಿ ಲಕ್ಷ್ಮಿಯ ಮುಂದ್ಗಡೆ ಇಟ್ಟರೂ ನಡೆಯುತ್ತೆ. ಬಟ್ ಕಳಸಕ್ಕೆ ಹಾಕಿದರೆ ಏನಾಗುತ್ತೆ ಅಂದರೆ ಅವೆಲ್ಲ ನೀರಲ್ಲಿ ನೆನೆದು ಹಾಳಾಗ್ಬಿಡುತ್ತೆ. ಯಾಕಂದರೆ ನಾನು ಹೋದ ವರ್ಷ ಅದೇ ರೀತಿ ಮಾಡಿದ್ದೆ, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಕಳಸಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಸ್ವಲ್ಪ ಬಂಗಾರ, ಬೆಳ್ಳಿ ಕಾಯಿನ್ ಇದ್ರೆ ಬೆಳ್ಳಿ ಕಾಯಿನು, ಇಲ್ಲಾಂದರೆ ಗೋಲ್ಡ್ ಕಲರ್ ಕಾಯಿನ್ ಬರುತ್ತೆ ಅದು, ಅಡಿಕೆ ಬೆಟ್ಟಿ, ಉತ್ತತ್ತಿ, ಈ ಥರದ ವಸ್ತುಗಳನ್ನು ನಾವು ಹಾಕಬಹುದು. ಆವಾಗಲೇ ಯೂಸ್ ಮಾಡುವಂಥ ವಸ್ತುಗಳನ್ನು, ಮತ್ತು ಹಾಲು, ತುಪ್ಪ, ಗೋಮೂತ್ರ, ಈ ಥರದ ವಸ್ತುಗಳನ್ನು ಹಾಕಬೇಕು. ಲಾವಂಚದ ಬೇರು, ಜಾವದ ಪೌಡರು, ಈ ಥರ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹಾಕ್ತೀವಿ. ಬಟ್ ಎಲ್ಲ ವಸ್ತುಗಳನ್ನು ಅದರಲ್ಲಿ ಹಾಕೋದು ಬೇಡ ಅಂತ ನನ್ನ ಅನಿಸಿಕೆ. ಏಲಕ್ಕಿ, ಲವಂಗ ಈ ಥರದ್ದೆಲ್ಲ ಹಾಕಬಹುದು, ಬಟ್ ನಾನು ಹಾಕಲಿಲ್ಲ. ಲಾಸ್ಟ್ ಇಯರ್ ಹಾಕಿದ್ದೆ, ಅದು ಯಾಕೋ ಎಲ್ಲವೂ ಸೇರಿಬಿಟ್ಟು ಏನೋ ಒಂಥರ ಆದಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ಈ ಸರಿ ನಾನು ಹಾಕಲಿಲ್ಲ. ಇವಾಗೆಲ್ಲ ಸಾಮಾನು ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ಸ್ವಲ್ಪ ಇದ್ದಾವೆ, ಅವನ್ನೆಲ್ಲ ದೀಪಗಳನ್ನೆಲ್ಲ ತೊಳೆದು ಇಡಬೇಕು. ಹಾಗೆ ಕುಂಕುಮ ಅರ್ಚನೆ ಮಾಡಿದೆ, ಇದನ್ನು ದಿನ ಹಚ್ಚೋದಕ್ಕೆ ಎತ್ತಿಟ್ಕೊಳ್ತೀನಿ. ಮತ್ತು ನಾನು ವಿಡಿಯೋ ಮಾಡಲಿಲ್ಲ, ಅಡುಗೆ ಎಲ್ಲ ಇರುತ್ತೆ ಹಬ್ಬದ್ದು. ಹಾಗಾಗಿ ನಾನು ಸಾಟರ್ಡೆ ಅಷ್ಟೇ ಪೂಜೆ ಸಾಮಾನೆಲ್ಲ ಎತ್ತಿಟ್ಟಿದ್ದು, ಸ್ವಲ್ಪ ವಿಡಿಯೋ ಮಾಡಿದೆ, ಅದೊಂದು ವಿಷಯ ತಿಳಿಸಿದೆ. ಸಂಡೇನೂ ಮಾಮೂಲಿ ಇದ್ದೇ ಇರುತ್ತಲ್ವ. ಸಂಡೇ ಮನೇಲಿರ್ತೀವಿ, ಪೂಜೆ ಎಲ್ಲ ಆದಮೇಲೆ ಟಿಫನ್ ಮಾಡೋದು ನಾವು. ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ನೋಡ್ಬೋದು ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ಟಿಫನ್ ಮಾಡಿದ್ವಿ. ಸಂಡೇ ಎಲ್ಲರೂ ಮನೇಲಿ ಇರೋದ್ರಿಂದ ನಾನು ಲೇಟಾಗಿ ಟಿಫನ್ ಮಾಡ್ತೀನಿ. ಇನ್ನು ಸ್ವಲ್ಪ ಇಲ್ಲಿ ವಸ್ತುಗಳು ಹಾಗೆ ಇದ್ದಾವೆ, ಅವನ್ನು ಎತ್ತಿಡಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಕ್ಲೀನಾಗಿದೆ. ಹಾಲು, ನನ್ನ ಮಗನ ಸ್ನಾನ ಮಾಡಿ ಕೂತಿದ್ದಾನೆ. ನಂದು ಕೆಲಸ ಎಲ್ಲ ಆಗಿ ಪೂಜೆ ಆಗಿದೆ. ಶ್ರಾವಣ ಭಾನುವಾರ ಇವತ್ತು ನಮ್ಮ ಮನೆ ವಾರ. ಹಾಗೆ ಸಿಂಪಲ್ಲಾಗಿ ಬಾಳೆಹಣ್ಣು ನೈವೇದ್ಯ ಮಾಡಿದ್ದೀನಿ. ಟಿಫನ್ ಮಾಡ್ತಾಯಿದ್ದೀವಿ. ಇಡ್ಲಿ ಮಾಡಿದ್ದೀನಿ, ನೋಡ್ಬೋದು ಫ್ರೆಂಡ್ಸ್. ಇಡ್ಲಿ ಹಾಗೆ ಕಾಯಿ, ಶೇಂಗಾ ಬೀಜ ಹುರಿದು ಹಾಕಿಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸು, ಟಿಫನ್ ಎಲ್ಲ ಆಯಿತು. ಆದಮೇಲೆ ಇವತ್ತು ಸಂಡೇ, ಮತ್ತು ಇದು ನಮ್ಮ ಅವ್ವಂದು ಬ್ಲೌಸ್. ಇದು ಅವತ್ತು ಕಟ್ ಮಾಡಿದ್ದು ತೋರಿಸಿದ್ದೆ ನಾನು, 2 ಇಟ್ಟು ಕಟ್ ಮಾಡಿದ್ದೆ. ಹಾಗೆ ಫ್ರೀ ಇದ್ದಾಗೆಲ್ಲ ಈ ಥರ ಸ್ಟಿಚ್ ಮಾಡ್ತಿರ್ತೀನಿ. ಇದು ಇವತ್ತು ಈ ಬ್ಲೌಸು ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಅದು ಮತ್ತೆ ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಇದು ಸಂಜೆ ಆಗಿತ್ತು ಫ್ರೆಂಡ್ಸ್. ಮಧ್ಯಾಹ್ನ ಅನ್ನ ಸಾಂಬಾರು ಊಟ ಮಾಡಿದ್ವಿ. ನೈಟ್ ಊಟಕ್ಕೆ ನಾನು ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ನಾನು ಯಾಕೆ ಜಾಸ್ತಿ ಹಾಗಲಕಾಯಿನ ಯೂಸ್ ಮಾಡ್ತೀವಿ ಅಂದರೆ, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು.
ಹಾಗೆ ಫ್ರೆಂಡ್ಸ್, ಇದು ಶುಗರ್ ಇದ್ದವರಿಗೆ ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಜಾಸ್ತಿ ಹಾಗಲಕಾಯಿ ಯೂಸ್ ಮಾಡ್ತಾ ಇರ್ತೀವಿ. ಯಾರಿಗೆ ಶುಗರ್ ಇದೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇವಾಗ ಬಿ ಪಿ, ಶುಗರು, ಥೈರಾಯ್ಡು ಇವೆಲ್ಲ ಒಂಥರ ಕಾಮನ್ ಕಾಯಿಲೆಗಳಾಗ್ಬಿಟ್ಟಿದೆ. ಆದ್ರೂ ಕೂಡ ನಮ್ಮ ಹೆಲ್ತ್ ಬಗ್ಗೆ ನಾವು ಕಾಳಜಿ ವಹಿಸೋದು ತುಂಬಾ ಒಳ್ಳೆಯದು. ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಜಾಸ್ತಿ ಆಗುತ್ತೆ, ಲೋ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನೋಡಿ. ಈಗ ಹಾಗಲಕಾಯಿ ಪಲ್ಯ ಮಾಡೋದಕ್ಕೆ ನಾನು ಟೊಮೊಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ತವಾದಲ್ಲಿ ಹುರಿಯುತ್ತಾ ಇರೋದ್ರಿಂದ ಜಾಸ್ತಿ ಆಗುತ್ತೆ ಅಂತ 2 ಟೈಮ್ ಹುರಿತಾ ಇದ್ದೀನಿ. ಒಂದು ಸ್ವಲ್ಪ ಹುರಿದಿಟ್ಟಿದ್ದೀನಿ, ಇನ್ನೊಂದು ಸರಿ ಹುರಿತಾ ಇದ್ದೀನಿ. ಈ ಥರ ಹುರಿದು ಒಗ್ಗರಣೆ ಹಾಕಿಬಿಟ್ಟು ಪಲ್ಯ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಅಷ್ಟೊಂದು ಕಹಿ ಬರಲ್ಲ. ಇಲ್ಲಿ ನೋಡ್ಬೋದು, ನಾನು ಇಷ್ಟು ಉಳ್ಳಿ ಮಾಡಿ ಇಟ್ಕೊಂಡಿದ್ದೀನಿ ಚಪಾತಿ ಮಾಡೋದಕ್ಕೆ. ನಾನು ಡಬಲ್ ಅಂದರೆ 2 ಪದರಿನ ಚಪಾತಿನೇ ಮಾಡೋದು ಜಾಸ್ತಿ. ಫ್ರೆಂಡ್ಸ್, ಇಲ್ಲಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ನೋಡ್ಬೋದು. ಈ ಥರ ಸ್ವಲ್ಪ ನೀರನ್ನು ಹಾಕಿದರೆ ಸ್ವಲ್ಪ ಗ್ರೇವಿ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ಹುಳಿ ಸ್ವಲ್ಪ ಬೆಲ್ಲ ಹಾಕಿದರೆ ಇನ್ನೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಶುಗರ್ಗಷ್ಟೇ ಅಲ್ಲ, ನಮಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಇದು ಹಾಗಲಕಾಯಿ. ಫ್ರೆಂಡ್ಸ್, ನಾನು ಸುಮಾರು ವಿಡಿಯೋದಲ್ಲಿ ಚಪಾತಿ ಮಾಡೋದು ಮತ್ತು ಹಾಗಲಕಾಯಿ ಪಲ್ಯ ಮಾಡೋದು ವಿಡಿಯೋ ಎಲ್ಲ ಶೇರ್ ಮಾಡ್ತಾನೆ ಇರ್ತೀನಿ. ಅದನ್ನೇ ವಿಡಿಯೋ ಮಾಡಿಕೊಳ್ಳಿಲ್ಲ. ಇವಾಗ ನೈಟು ಊಟಕ್ಕೆ ರೆಡಿ ಮಾಡಿದ್ದೀನಿ ನೋಡ್ಬೋದು. ಮಗ ಮತ್ತು ಹಸ್ಬೆಂಡು ಚೇರ್ ಮೇಲೆ ಕೂತ್ಕೊಂಡು ತಿಂತಾ ಇದ್ದಾರೆ. ನಾನು ಕೂಡ ಹಾಕ್ಕೊಂಡು ತಿಂತಾ ಇದ್ದೀನಿ ಫ್ರೆಂಡ್ಸ್. ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು ಬೆಸ್ಟು, ಬಟ್ ಯಾವಾಗಾದರೂ ಒಮ್ಮೊಮ್ಮೆ ನಾವು ಚೇರ್ ಮೇಲೆ ಕೂರ್ತೀವಿ. ಕೆಳಗೆ ಕೂತ್ಕೊಂಡು ಊಟ ಮಾಡೋದೇ ಜಾಸ್ತಿ. ಫ್ರೆಂಡ್ಸ್, ಇದು ಬಂದು ಸೋಮವಾರದ ಮಾರ್ನಿಂಗ್ ರೊಟೀನು ಸ್ಟಾರ್ಟ್ ಆಯಿತು ನೋಡ್ಬೋದು. ನಿನ್ನೆ ನಾನು ಎಲ್ಲ ಕಾಳುಗಳನ್ನು ದ್ರಾಕ್ಷಿ, ಬಾದಾಮು ಮತ್ತು ಮೆಂತ್ಯಕಾಳು, ಶೇಂಗಾ ಬೀಜ, ಹೆಸರು ಕಾಳು ಎಲ್ಲ ನೆನೆಸಿಟ್ಟಿದ್ದೆ ಇವಾಗ ಬೆಳಗ್ಗೆ ತಿನ್ನೋದಕ್ಕೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇವತ್ತು ನಾನು ಮಾರ್ನಿಂಗು ಬ್ರೇಕ್ಫಾಸ್ಟಿಗೆ ನಾನು ಟೊಮೊಟೊ ಬಾತು ಮಾಡ್ತಾಯಿದ್ದೀನಿ. ಹಾಗಾಗಿ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಹಸಿರುಮೆಣಸಿನ್ಕಾಯಿ, ಕರಿಬೇವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ರುಬ್ಬೋದಕ್ಕೂ ಟೊಮೊಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ ಲವಂಗ ಎಲ್ಲ ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ ಸ್ವಲ್ಪ ಮಸಾಲನ. ಈಗ ಒಗ್ಗರಣೆ ಎಲ್ಲ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಟೊಮೊಟೊ ಬಾತು ಮಾಮೂಲಿ ತೋರಿಸ್ತಾನೆ ಇರ್ತೀನಿ. ನನ್ನ ಮಗನಿಗೆ ಪಲಾವು ತರಕಾರಿ ಹಾಕಿ ಮಾಡಿದ್ದು ಯಾವುದೂ ಇಷ್ಟನೇ ಆಗೋದಿಲ್ಲ. ಹಾಗಾಗಿ ಟೊಮೊಟೊ ಬಾತ್ ಆದರೆ ಸ್ವಲ್ಪ ಎಲ್ಲ ರುಬ್ಬಿಟ್ಟು ಹಾಕ್ತೀವಿ. ಹಾಗೆ ತರಕಾರಿ ಏನಿರಲ್ಲ ಹಾಕಿದರೆ ನಾನು ಬಟಾಣಿ ಒಂದು ಹಾಕಿರ್ತೀನಿ, ಅದು ನೆನೆಸಿಟ್ಟಿರಲಿಲ್ಲ, ಹಾಗಾಗಿ ಹಾಕಿಲ್ಲ. ಈಗ ನೋಡ್ಬೋದು ಫ್ರೆಂಡ್ಸು, ಅರಿಶಿಣ ಪುಡಿ, ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಹುಣ್ಣಿಮೆ ಇದೆ ಫ್ರೆಂಡ್ಸ್. ಸೋಮವಾರ ರೊಟ್ಟಿ ಮಾಡ್ತಿದ್ದೆ, ಹುಣ್ಣಿಮೆ ಇರೋದ್ರಿಂದ ರೊಟ್ಟಿ ಮಾಡಲಿಲ್ಲ. ಹಾಗಾಗಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ನಿನ್ನೆ ಹಾಗಲಕಾಯಿ ಪಲ್ಯ ಮಾಡಿದ್ದೆ, ಪಲ್ಯ ಇದೆ ಸ್ವಲ್ಪ, ಹಾಗಾಗಿ ಸ್ವಲ್ಪ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಬಾಕ್ಸ್ ಕಟ್ಕೊಂಡು ಹೋಗ್ತಾರಲ್ವ, ಹಾಗಾಗಿ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಈಗ ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸು, ಬೆಳಗ್ಗೆ ಎದ್ದ ತಕ್ಷಣವೇ ಹರಿಬರಿ ಕೆಲಸಗಳು ಅಂತಲೇ ಹೇಳ್ಬೋದು. ಅದು ಹಸ್ಬೆಂಡ್ಗೂ ಮಕ್ಕಳಿಗೆ ಬಾಕ್ಸ್ ಕಟ್ಟೋದಿದ್ರೆ ಇನ್ನೂ ಹರಿಬರಿ ಕೆಲಸ ಆಗುತ್ತೆ. ಯಾಕಂದರೆ ಬೆಳಗ್ಗೆನೇ ಬ್ರೇಕ್ಫಾಸ್ಟು ಮತ್ತು ಲಂಚಿಗೂ ಪ್ರಿಪೇರ್ ಮಾಡಬೇಕಾಗುತ್ತಲ್ವ, ಹಾಗಾಗಿ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ. 2 ವಿಸಿಲ್ ಆದರೆ ಟೊಮೊಟೊ ಬಾತು ರೆಡಿ ಆಗುತ್ತೆ. ನೈಟು ಹಾಗಲಕಾಯಿ ಪಲ್ಯ ಮಾಡಿದೆ, ಸ್ವಲ್ಪನೇ ಇದೆ. ಹಾಗಾಗಿ 1-2 ಚಪಾತಿ ಮಾಡೋಣ ಅಂತ ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆ ಒಂದೊಂದು ದಿನ ಏನೋ ಒಂದು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಒಂದೊಂದು ದಿನ ಎಲ್ಲ ಅಡುಗೆನೂ ಮಾಡ್ತೀನಿ. ಸ್ವಲ್ಪ ಪಲ್ಯ ಇರೋದ್ರಿಂದ ಚಪಾತಿ ಮಾಡ್ತಾಯಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈ ಕಡೆಗೆ ಹಾಲಿಟ್ಟಿದ್ದೀನಿ. ಚಪಾತಿ ಇಷ್ಟೇ, ಜಾಸ್ತಿ ಇಲ್ಲ, ಸ್ವಲ್ಪನೇ ಮಾಡ್ತಾಯಿದ್ದೀನಿ ಬೆಳಗ್ಗೆಗಷ್ಟೇ. ಟೊಮೊಟೊ ಬಾತು ರೆಡಿಯಾಗಿದೆ ನೋಡ್ಬೋದು ಫ್ರೆಂಡ್ಸ್. ಚೆನ್ನಾಗಾಗಿತ್ತು ಟೊಮೊಟೊ ಬಾತು. ನಾನು ಟೊಮೊಟೊ ಬಾತು ಮಾಡುವಾಗ ಸ್ವಲ್ಪ ತುಪ್ಪನೂ ಹಾಕಿರ್ತೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಬಿಸಿ ಬಿಸಿದು ರೈಸ್ ತಿನ್ನುವಾಗ ಬೆಳಗ್ಗೆ ಕೂಡ ಅವರು ತುಪ್ಪ ಹಾಕ್ಕೊಂಡು ತಿಂತಿರ್ತಾರೆ, ಮಗ, ಹಸ್ಬೆಂಡು. ಇವತ್ತು ಹುಣ್ಣಿಮೆ ಇದೆ ಅಲ್ವಾ, ರಕ್ಷಾಬಂಧನದ್ದು. ಹಾಗಾಗಿ ಕಲರ್ ಡ್ರೆಸ್ ಹಾಕ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ನನ್ನ ಮಗನಿಗೆ. ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ನೋಡ್ಬೋದು ಫ್ರೆಂಡ್ಸ್.
ಈಗ ಮಗ ಮತ್ತು ಹಸ್ಬೆಂಡು ರೆಡಿಯಾಗಿ ಟಿಫನ್ ಮಾಡಿ ಮತ್ತು ಬಾಕ್ಸು ತಗೊಂಡು ಹೋಗ್ತಾ ಇದ್ದಾರೆ. ಹಸ್ಬೆಂಡು ಮತ್ತು ಮಗ ಹೋದ್ಮೇಲೆ ನನ್ನ ಕೆಲಸಗಳು ಕಂಟಿನ್ಯೂ ಮಾಡಿದೆ ಫ್ರೆಂಡ್ಸ್. ಇವತ್ತು ಸೋಮವಾರ ಹಾಗೆ ಹುಣ್ಣಿಮೆ ಇರೋದ್ರಿಂದ ಸ್ವಲ್ಪ ಬೇಗನೆ ಕೆಲಸ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿದೆ. ನೋಡ್ಬೋದು ಫ್ರೆಂಡ್ಸ್, ನಮ್ಮ ಮನೆ ಹುಣ್ಣಿಮೆ ದಿನದ ಪೂಜೆ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿದ್ದೀನಿ. ಮೊನ್ನೆ ಎಲ್ಲ ಸ್ವೀಟ್ ಮಾಡಿದ್ದೆ, ಹಾಗಾಗಿ ಏನು ಮಾಡಲಿಲ್ಲ ಫ್ರೆಂಡ್ಸು. ಇಲ್ಲಿ ನೋಡ್ಬೋದು ಕಂಪ್ಯೂಟರನ್ನು ಈ ರೀತಿಯಾಗಿ ಇಟ್ಟಿದ್ದೀವಿ. ಇಲ್ಲೊಂದು ದೊಡ್ಡ ಟೇಬಲ್ ಇತ್ತು, ಅದನ್ನು ಇನ್ನೊಂದು ರೂಮಲ್ಲಿಟ್ಟು ಇಲ್ಲಿ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಜಾಗ ಆಗುತ್ತೆ ಅಂತ, ಇಲ್ಲಾಂದರೆ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ, ಚೇರ್ ಇಡೋಕೆ ಆಗ್ತಿರ್ಲಿಲ್ಲ. ಇವಾಗ ಆಗಾಗ ಹೀಗೆ ಚೇಂಜ್ ಮಾಡ್ತಾನೇ ಇರ್ತೀನಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಇವಾಗ ಪ್ಲೇಸ್ ಆಗಿದೆ, ಇಲ್ಲಿ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ಬೋದು. ನನ್ನ ಕೆಲಸಗಳೆಲ್ಲ ಆಯಿತು ನೋಡ್ಬೋದು ಫ್ರೆಂಡ್ಸು. ಅವ್ರು ಹೋದ್ಮೇಲೆ ಇಷ್ಟು ಮತ್ತು ಮಾಡ್ಕೊಳ್ತೀನಿ. ಬೆಳಗ್ಗೆನೇ ನೆಲ ಒರೆಸೋದಿಲ್ಲ, ಯಾಕಂದರೆ ಓಡಾಡ್ತಾ ಇರ್ತಾರಲ್ವ, ಹಾಗಾಗಿ ಕಸ ಗುಡಿಸಿ ಹೊರಗಡೆ ನೆಲ ಗುಡಿಸಿ ರಂಗೋಲಿ ಹಾಕಿರ್ತೀನಿ ಅಷ್ಟೇ. ಅವರೆಲ್ಲ ಹೋದ್ಮೇಲೆ ಇನ್ನೊಂದ್ಸಲ ಕಸ ಗುಡಿಸಿ ನೆಲ ಒರೆಸ್ತೀನಿ. ಬಟ್ಟೆ ಕೂಡ ಒಗ್ದಾಗಿದೆ. ಇದು ದಿನ ರೋಟೀನು ಹೀಗಿರುತ್ತೆ ನೋಡ್ಬೋದು. ಬೆಳಗ್ಗೆ ಟಿಫನ್ ಮಾಡಿ ಮಕ್ಕಳನ್ನ ಕಳಿಸಿ ಆಮೇಲೆ ಮನೆ ಕೆಲಸ, ಬಟ್ಟೆ ತೊಳೆಯೋದು ಈ ಥರ. ಮತ್ತು ಎಕ್ಸ್ಟ್ರಾ ಕೆಲಸಗಳಿದ್ದರೆ ಮತ್ತು ಇನ್ನೂ ಜಾಸ್ತಿ ಟೈಮ್ ತೊಗೊಳ್ತೀವಿ. ಅಕ್ಕಿ ಕ್ಲೀನ್ ಮಾಡೋದು, ಜೋಳ ಕ್ಲೀನಿಂಗು, ಒಣಗ್ಸೋದಿದ್ರೆ. ಇವಾಗಂತೂ ಮಳೆಗಾಲ, ಒಣಗ್ಸೋದೇನಿರಲ್ಲ, ಬಟ್ಟೆ ಒಣಗ್ಸೋದೇ ಒಂದು ದೊಡ್ಡ ಕತೆ. ಓಕೆ ಫ್ರೆಂಡ್ಸು, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.